ಹೆಂಗೆ ಕಳೆದೋತಂತನೇ ಗೊತ್ತಾಗ್ತಿಲ್ಲ ನೋಡಪ್ಪ ನನಗಂತೂ. ಇವತ್ತು ಹೆಂಗೆ ನನ್ನ ಮಕ್ಕಳು ಬರ್ತಾ ಇದ್ದಾರೆ ಹಾಸ್ಟ್ಲಿಂದ. ಅವ್ರನ್ನಂತೂ ನೋಡ್ದೆ ಭಾಳ ದಿನ ಆಗ್ಬಿಡ್ತು. ನಾನು ಅವಾಗವಾಗ ಹಾಸ್ಟ್ಲ್ ಹತ್ರನೇ ಹೋಗಿಲ್ಲ ಪಾಪ ಅವರಿಗೆ. ನೀನಾನ ಹೋಗಿ ಹಂಗೆ ನೋಡ್ಕೊಂಬರ್ತಿದ್ದೆ. ಇವತ್ತಂತೂ ನನಗೆ ಭಾಳ ಸಂತೋಷ ಆಗ್ಬಿಟ್ಟತ್ತೆ. ಅಡುಗೆಲ್ಲ ಅವ್ರಿಗೆ ಏನೇನು ಬೇಕು ಏನೇನು ಬೇಡ ಅಂತೆಲ್ಲ ಅಡುಗೆ ಆಲೆ ಮಾಡಿಟ್ಬಿಟ್ಟಿದ್ದೀನಿ. ಅವ್ರು ಬರೋದನ್ನೇ ಕಾಯ್ತಾಯಿದ್ದೀನಿ. ನಾನಂತೂ ಎಷ್ಟು ಬೇಗ ನೋಡ್ತು ಅವ್ರು ಎಷ್ಟು ಬೇಗ ಬರ್ತಾರೋ ಅಂತ ಕಾಯ್ತಾಯಿದ್ದೀನಿ ನೋಡು. ಕಣೆ, ನನಗೂ ಹಂಗೆ ಭಾಳ ಸಂತೋಷ ಆಗ್ತೈತೆ ನೋಡು. ಅಯ್ಯೋ ಇಷ್ಟು ದಿನ ಮಕ್ಕಳಿಲ್ಲ ಏನಿಲ್ಲ. ಸೊ ನಮಗಂತೂ ಬೇಜಾರಾಗೋದು ಮನೆಗೆ. ನಾನಂತೆಲ್ಲ ಕೆಲ್ಸಕ್ಕೆ ಹೋಗಿ ಬಂದರೆ ಎಷ್ಟೊತ್ತಿಗೆಪ್ಪ ಏನಪ್ಪ ದಿನ ಕಳಿಯೋದು, ರಾತ್ರಿ ಹೆಂಗೆ ಕಳಿಯೋದಪ್ಪ ಅನ್ನಂಗಾಗೋದು. ಹಗಲೆಲ್ಲ ಹೆಂಗೋ ಕೆಲಸ ಮಾಡ್ತಿತ್ತನ್ನು ಈ ಮನೆ ಬಂದಟ್ಟಿಗೆ ಹುಡುಗರುತ್ತಿಲ್ಲ ಏನಿಲ್ಲ. ಮನೆಯೆಲ್ಲ ಒಂಥರ ಬಿಂಜೋ ಅನ್ನಿಸ್ದಂಗಾಗೋದು. ಇವತ್ತು ಹೆಂಗ ನನ್ನ ಮಕ್ಕಳು ಬರ್ತಾಯಿದ್ದಾರೆ. ಅಯ್ಯೋ ನಮ್ಮಮ್ಮ ಅಂತೂ ಅವಾಗ ನಮ್ಮ ಹತ್ರ ಜಗಳ ಮಾಡ್ಕೊಂಡು ಮುನಿಸ್ಕೊಂಡು ಹೋದವಳು ಇಲ್ಲೇವರೆಗೂ ನಮ್ಮ ಮಗ ನೋಡೋಕ್ಕೂ ಬಂದಿಲ್ಲ ನೋಡು ನಮ್ಮಮ್ಮ. ಹಂಗೋಗಿ ನಮ್ಮ ತಂಗಿಯರ ಊರಿಗೆ ಅಲ್ಲೇ ಸೇರ್ಕೊಂಬಿಟ್ಟಾಳೆ. ನಮ್ಮಮ್ಮಗೂ ಫೋನ್ ಮಾಡಿದ್ದೆ, ಅಮ್ಮ ಏನೋ ಬರ್ತಾಳಂತೆ ಇವತ್ತು. ಹೌದೇನು, ಅತ್ತೆಗೂ ಫೋನ್ ಮಾಡಿದ್ದೆ. ಬಿಡತ್ಲಾಗ ಬರಲಿ ಹಂಗ ಮೊಮ್ಮಕ್ಕಳು ನೋಡಿ ಇವಾಗನ ಮನೆಗಿರ್ತತ್ಲಾಗೆ. ಅಯ್ಯೋ ಅಲ್ಲಿ ನೋಡಪ್ಪ, ನಾವಿನ್ನು ಈಗಿನ್ನ ಅವ್ರ ಸುದ್ದಿನೇ ಮಾತಾಡ್ತಿದ್ವಿ. ಅಲ್ಲೇ ನಮ್ಮ ಮಕ್ಕಳು ಬಂದೇ ಬಿಟ್ರು. ಅಯ್ಯೋ ಮಕ್ಕಳ, ನಿಮ್ಮನ್ನು ನೋಡಿ ಎಷ್ಟು ದಿನ ಆಗಿತ್ತಪ್ಪ. ಚೆನ್ನಾಗಿದ್ದೀರೇನ್ರು ಇಬ್ರು? ಮನು ಹೆಂಗಿದ್ದೀರೋ? ನಿಮ್ಮನ್ನಂತೂ ನಾನು ಎಷ್ಟೊತ್ತಿ ಮನೆಗೆ ಬಂದರಪ್ಪ ನನ್ನ ಮಕ್ಕಳು ಅಂತ ಕಾಯ್ತಾಯಿದ್ದೆ ನಾನಂತೂ. ಹಾಂ ಚೆನ್ನಾಗಿದ್ದೀವಿ ಅಪ್ಪಾಜಿ, ಚೆನ್ನಾಗಿದ್ದೀವಿ. ಅನು ನೀನು ಹೆಂಗಿದೀಯಮ್ಮ? ಚೆನ್ನಾಗಿದ್ದೀನೇ ಮಾನು? ಹಾಂ ಐ ಆಮ್ ಫೈನ್. ಮನು, ನಾವು ರೂಮಿಗೆ ಹೋಗಿ ರೆಸ್ಟ್ ತೊಗೊಳೋಣ. ನಾಳೆ ಗೊತ್ತಿದೆಯಲ್ಲ, ನನ್ನ ಫ್ರೆಂಡೆಲ್ಲ ಹೊರಗಡೆ ಸಿಗ್ತಾ ಇದ್ದಾರೆ. ಅವ್ರನ್ನೆಲ್ಲ ಮೀಟ್ ಮಾಡ್ಕೊಂಡು ಬರೋಣ ನಾನು ನೀನು ಹೋಗಿ, ಆಯಿತಾ? ಜಾಸ್ತಿ ಇಲ್ಲೆಲ್ಲ ಹೇಗಿದೆಯಪ್ಪ ವಾತಾವರಣ ಗೊತ್ತಾಗ್ತಾ ಇಲ್ಲ. ಅಲ್ಲೇ ಅಡ್ಜಸ್ಟ್ ಆದರೆ ಇಲ್ಲಿರೋಣ, ಇಲ್ಲಾಂದರೆ ಅಲ್ಲಿ ನನ್ನ ಫ್ರೆಂಡು ರೂಮ್ ಹೇಳಿದ್ದಾಳೆ, ಅಲ್ಲಿ ಹೋಗ್ಬಿಟ್ಟು ನಾವಿಬ್ಬರು ಸ್ಟೇ ಆಗೋಣ, ಓಕೆನಾ? ಅನು, ನಾನು ಹಂಗೆ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಮಗಿಲ್ಲೆಲ್ಲ ವಾತಾವರಣ ಅದೆಲ್ಲ ಹೊಸದಲ್ವ. ನಮಗೆ ಇಲ್ಲಿ ಇರೋಕ್ಕಾಗುತ್ತೋ ಇಲ್ಲೋ ಅದು ಗೊತ್ತಿಲ್ಲ. ಅಲ್ಲಾದರೆ ಎಲ್ಲ ನನ್ನ ಫ್ರೆಂಡುಗಳು ಇದ್ದರು, ಎಲ್ಲ ಮಾತಾಡ್ತಾಯಿದ್ವಿ, ನಮಗೆ ಹೇಗೆ ಬೇಕೋ ಹಾಗೆ ಇರ್ತಿದ್ವಿ. ಇಲ್ಲಿ ಯಾವ ಥರ ಲೈಫ್ ಲೀಡ್ ಮಾಡಬೇಕನ್ನೋದೇ ನಮಗೆ ಫುಲ್ಲು ಟೋಟಲಾಗಿ ಕನ್ಫ್ಯೂಸ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ನೀ ಹೇಳೋದೇ ಬೆಟರ್ ಅನಿಸುತ್ತೆ ನನಗೆ. ಯಾಕೆಂದರೆ ಹೊರಗಡೆ ರೂಮ್ ಮಾಡಿಕೊಂಡ್ರೆ ಆರಾಮಾಗಿ ಸ್ಟೇ ಆಗಿ ಆರಾಮಾಗಿ ಲೈಫ್ನ ಲೀಡ್ ಮಾಡಿಕೊಂಡು ಹೆಂಗೋ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಸರಿ ತಗೋ, ಆಯಿತು, ನಾಳೆ ಇಬ್ಬರು ಹೊರಗಡೆ ಹೋದ್ರಾಯ್ತು. ಯಾಕ್ರೋ ನೀವಿಬ್ಬರೇ ಮಾತಾಡ್ತಿದ್ದೀರಾ? ಮನು ಏನಾಯ್ತಪ್ಪ? ಯಾಕೆ ಮಾತಾಡ್ರೋ? ಅಯ್ಯೋ ನಾವೆಷ್ಟು ವರ್ಷ ಆದಮೇಲೆ ನೀವು ಬಂದಿದ್ದೀರಾ ಅಂತ ನಮಗೆಷ್ಟು ಸಂತೋಷ ಆಗ್ತೈತೆ ಗೊತ್ತಾ? ಅಂಥದ್ರಲ್ಲಿ ನೀವು ಏನೂ ಮಾತಾಡ್ತಾನೆ ಇಲ್ಲಲ್ಲಪ್ಪ. ಯಾಕ್ರೋ? ಯಾಕಮ್ಮ ನೀನು ಮಾತಾಡ್ತಿಲ್ಲಲ್ಲಮ್ಮ? ಹಾಗೇನಿಲ್ಲ, ನಾವೇನೋ ಚರ್ಚೆ ಮಾಡ್ತಾಯಿದ್ವಿ, ಹಾಗಾಗಿ ಸುಮ್ಮನೆ ಹೀಗೆ ಮಾತಾಡ್ತಿದ್ವಿ. ಏನೂ ಪರವಾಗಿಲ್ಲ, ಹೇಳ್ರಿ. ನಾವೆಲ್ಲ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಲ್ವಾ? ನಾವು ಹೋಗೀಗ ರೆಸ್ಟ್ ಮಾಡ್ತೀವಿ ರೂಮಲ್ಲಿ. ನೀವು ಪದೇ ಪದೇ ಬಂದು ಏನಾದರೂ ನಮಗೆ ಡಿಸ್ಟರ್ಬೆನ್ಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ನಮಗೇನಾದರೂ ಬೇಕಂದರೆ ನಾವೇ ರೂಮಿಂದ ಬರ್ತೀವಿ, ಬಂದು ನಮಗೇನು ಬೇಕೋ ಅದು ತೊಗೊತೀವಿ, ಆಯಿತಾ? ಸರಿ ಮನು, ಬಾರ ಹೋಗೋಣ. ಅಲ್ಲ ಕಣಪ್ಪ, ನಾವು ಇಷ್ಟಕ್ಕೊಂದು ಮಾತಾಡ್ತಿದ್ದೀವಿ, ಅವ್ರು ಏನು ನೆಟ್ಟಗೆ ಮಾತಾಡಲೇ ಇಲ್ಲ, ಹಂಗೆ ಹೋಗ್ಬಿಟ್ರಲ್ಲ ಇಬ್ರು. ಅಲ್ಲ, ಊಟ ಮಾಡ್ತೀರಂತ ಕೇಳೋಕ್ಕೂ ನಮಗೆ ಅವಕಾಶನೇ ಕೊಡಲಿಲ್ಲ, ಹಂಗೆ ಹೋಗ್ಬಿಟ್ರಲ್ಲ ಅವರು. ಯಾಕೆ ಹಿಂಗೆ ಇದಾರಪ್ಪ ಈ ಹುಡುಗರು ಇಬ್ರು? ನಮಗೆ ಭಾಳ ಬೇಜಾರಾಗ್ಬಿಟ್ಟು ಕಣಪ್ಪ ನನಗಂತೂ. ಅಲ್ಲ ಏನು ಇನ್ನೂ ಈಗ ಬಂದರೆ ಏನೋ ಹೊಸ ನೆಂಟ್ರೇನೋ ಯಾರೋ ದೂರ ಸಂಬಂಧಿಕರೇನೋ ನನಗೆ ಒಂದೆರಡು ಮಾತಾಡಿ ಹಂಗೆ ಹೋಗ್ಬಿಟ್ರಲ್ಲ ಈ ಹುಡುಗರು. ರೂಮಿಗೆ ಹೋಗಿ ರೆಸ್ಟ್ ಮಾಡ್ತೀವಿ, ನಮಗೆ ಯಾರು ತೊಂದರೆ ಕೊಡಬೇಡ್ರಿ ಅಂತ ಹೇಳ್ಬಿಟ್ರಲ್ಲ. ಅಯ್ಯೋ ದೇವ್ರೆ. ಹಂಗೇನಿಲ್ಲ ತಗೊಳ್ಳೆ, ಏನೋ ಇವತ್ತಿನ ಬಂದಿದ್ದಾರಲ್ಲ ಅದಕ್ಕೆ ಹಂಗೆ ಇದ್ದಾರೆ ಅಷ್ಟೇ. ನಾಳಿಂದ ಆರಾಮಾಗಿ ಎಲ್ಲರ ಜೊತೆ ಸೇರ್ಕೊಂಡು ಚೆನ್ನಾಗಿರ್ತಾರೆ ಬಿಡು. ಅದಕ್ಕೆ ಏನಾಗತ್ತೆ ಇನ್ನು ಈಗಿನ ಪಾಪ ಅವು ಸುಸ್ತಾಗಿರ್ತವೆ, ಅಲ್ಲಿಂದ ಬಂದು ಅದಕ್ಕೆ ಹಂಗೆ ಸೈಲೆಂಟಾಗಿ ಹೋಗಿ ಸ್ವಲ್ಪ ಹೊತ್ತು ಆರಾಮಾಗಿರ್ತಾರೆ ಬಿಡು ರೂಮ್ನಾಗೆ. ಇದ್ಮೇಲೆ ಆಮೇಲೆ ಯಾರೇ ಎದ್ದು ಬರ್ತೀವಿ ಅಂತ ಹೇಳಿದಾರಲ್ಲ, ಬಂದಮೇಲೆ ಎಲ್ಲ ಊಟ ಕೊಡುವಂತೆ.